ಏನೋ ಆಕ್ಸಿಡೆಂಟ್ ಆಗಿದೆ ಗುರು. ಏನಾಯ್ತು? ಓ ಜೋರಾಗಿ ಆಗ್ಬಿಟ್ಟಿದೆ ಗುರು. ನಾನು ಲಾಸ್ಟ್ ವಿಡಿಯೋ ಒಂದು ಹಾಕಿದ್ನಲ್ಲ ಆಕ್ಸಿಡೆಂಟ್ ಸ್ಪಾಟು, ಸೇಮ್ ಸ್ಪಾಟಲ್ಲಿ ಇನ್ನೊಂದ್ಸಲ ಆಕ್ಸಿಡೆಂಟ್ ಆಗಿದೆ ನೋಡಿ. ಓ ಜೋರಾಗಿ ಆಗ್ಬಿಟ್ಟಿದೆ ಗುರು. ಅಣ್ಣ ನೀರು ಕೊಡಬೇಡಿ. ಯಾರು ಗುರು ಇದು? ಅಣ್ಣ ನೀರು ಕುಡಿಯೋಕೆ ಕೊಡಬೇಡಿ, ಕುಡಿಯೋದು ಕೊಡಬೇಡಿ ನೀರನ್ನ. ಎದ್ದೇಳ್ತೀರಾ? ಎದ್ದೇಳಿ ಎದ್ದೇಳಿ ಎದ್ದೇಳಿ. ಇಲ್ಲ ಇಟ್ಕೊಂಡ್ಬಿಡ್ತೀರಾ ನೋಡಿ, ಹೆಂಗೆ ಇಟ್ಕೊಂಬಿಡಿ ಅಲ್ಲಿ ಕಾಲು ಆಡ್ಕೊಂಬಿಡಿ. 2 मिनट बा. कौन है? हम लोग ही है, कुछ नहीं होता. सॉरी उठ जाओ. ओहो ಮ್ಯಾಮ್ ಇಲ್ಲಿ ವಡ್ರಪಳ್ಳಿ ಹತ್ರ ಮೈಲ್ಸಂದ್ರ ಗೇಟ್ ಇದೆಯಲ್ಲ, ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಮ್ಯಾಮ್. ಮೈಲ್ಸಂದ್ರ ಗೇಟು ವಡ್ರಪಳ್ಳಿ ಹತ್ರ. ಓಕೆ ಮ್ಯಾಮ್, ಓಕೆ. ಫೋನ್ ಮಾಡಿದ್ದೆ, ಬರ್ತದೆ ಆಂಬುಲೆನ್ಸು. ಅಲ್ಲ ಅವ್ರು ಆಪೋಸಿಟ್ ಈ ಕಡೆ ಯಾಕೆ ಬಂದ್ರು? ಆ ಕಡೆ ತಾನೇ ಹೋಗ್ಬೇಕು ಅವರು. ಬೈಕ್ ಅವ್ರು ಇನ್ನೊಬ್ರು. ಇವನು ಈ ಕಡೆ ಏನ್ ಮಾಡಿದಾನೆ ಗೊತ್ತಾ, ಅವ್ನು ಸ್ಟ್ರೈಟ್ ಆಗಿ ಬರ್ತಾವನೆ ನೋಡ, ಆ ಗಾಡಿ ತರ ಬರ್ತಾವನೆ. ಅವ್ನಿಗೆ ರೋಡ್ ಚೆನ್ನಾಗೈತೆ, ಇವನೇನ್ ಮಾಡವನೆ ಹಿಂಗ್ ಬರ್ಬೇಕಾಯ್ತು, ಹಳ್ಳ ತಪ್ಸೋಕ್ ಅವನೇನ್ ಮಾಡ್ದ, ಸ್ಟ್ರೈಟ್ ಆಗಿ ಬರ್ತಾ ಇದ್ನಲ್ಲ, ಬರ್ತಾನೆ ಅನ್ಬಿಟ್ಟು ಅವನು ಬಂದ್ಬಿಟ್ಟು ಸಡನ್ ಆಗಿ ಹಳ್ಳ ತಪ್ಸೋಕ್ ಹೋಗಿ ಅವ್ನಿಗೆ ಹೊಡೆದಿರೋ. ಅವ್ನ್ ಪಾಪ ಅವ್ನು ರೋಡಲ್ಲಿ ಅವ್ನಿಗೆ ಹೋಗ್ತಾನೆ ಇದ್ದ. ಹೆಲ್ಮೆಟ್ ಇಲ್ಲ ಅಂದ್ರೆ ಇನ್ನೂ ಜೋರಾಗಿರೋದು. ಹೌದು ಹಿಂದೆಗಡೆ ಗಾಡಿಗಳು ಬಂದ್ಬಿಟ್ಟಿದ್ರೆ ಏನ್ ಬಂದಾಗ 2 ವೀಲರ್ಸ್ 2 ಆಪೋಸಿಟ್ ಆಕ್ಸಿಡೆಂಟ್. ಮನೆ ಪಾಪ ಯಾರೋ ಹಿಂದಿಯವರು ಲವರ್ಸ್ ಇದ್ದಂಗ ಅವ್ರ ಅಲ್ಲೇ ಬರ್ತಾನೆ ಫ್ರಂಟ್ ಬ್ರೇಕ್ ಹೊಡೆದ್ಬಿಟ್ಟವನೆ. ಇಬ್ಬರನ್ನೇ ಹಾಕೊಂಡು ಉಜ್ಜಿಬಿಟ್ಟಾಯ್ತು, ಯಾವ ಗಾಡಿಗಳು ಇಲ್ಲ, ಅವರೇ ಬಿದ್ದಿರೋದು. ಅವನಿಗೆ ಸೈಡ್ ಏನೂ ಇಲ್ಲ, ಈ ಸೈಡು ಇದೆಲ್ಲ ಮೊಣಕಾಲು, ಅವಳಿಗೆ ಇದೆಲ್ಲಾನು ಕಿತ್ಕೊಂಡು ಹೋಗ್ಬಿಟ್ಟೈತೆ. ನಾನೇ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ. ಇಲ್ಲಿ ಈ ಜಾಗದಲ್ಲಿ ಹೆವಿ ಆಕ್ಸಿಡೆಂಟ್ಗಳಾಗುತ್ತೆ, ಜಾಸ್ತಿ ಆಗುತ್ತೆ ಆಕ್ಸಿಡೆಂಟ್ಗಳು. ಈ ಹಳ್ಳಿಗಳಿಂದಾನೇ ಜಾಸ್ತಿ ಆಗ್ತದೆ. ಹೌದು ಹಳ್ಳಗಳು ತಪ್ಸಕ್ ಹೋಗ್ತಾರಲ್ಲ ಆವಾಗ ಆಗೋದು. ಹೌದು ಇಲ್ಲಿ ಸುಮಾರು ಜನ ನಾವು ನೋಡಿದಂಗೆ 3-4 ಜನ ಬಿಡ್ತಾರೆ. ಹೌದು ಯಪ್ಪ ದೇವ್ರೆ, ಇಂಥದ್ದೆಲ್ಲ ನೋಡಿದಾಗ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ನಂದು. ನಿಜ ಅಲ್ಲಿ ಮಾತುಗಳೇ ನಿಂತೋಗ್ಬಿಡ್ತು ನನಗೆ. ಕೊನೆಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲಿಲ್ಲ. ಯಪ್ಪ ಹೆವಿ ಬ್ಲಡ್ ಲಾಸ್ ಆಗಿದೆ ಗುರು ಅವ್ರಿಗಂತೂ. ನೋಡಿ ನನ್ನ ಕೈಯೆಲ್ಲ ಬ್ಲಡ್ ಆಗಿದೆ. ಎಂಥ ಕೆಲಸ ಮಾಡ್ಕೊಂಡು ಅವ್ರಿಗೂ
ಮಾಮೂಲಿ ಆ ಕಡೆ ಅವರು ಹೋಗ್ತಿದ್ದಾರೆ ಆಪೋಸಿಟಲ್ಲಿ ಹಿಂಗೆ, ಈ ಕಡೆ ಹೋಗ್ತಿದ್ದವ್ರು ಏನು ಮಾಡಿದ್ದಾರೆ, ಗುಂಡಿ ಇದೆ ಅಲ್ಲಿ ಟರ್ನಿಂಗ್ ಎಲ್ಲ ರೋಡ್ ಕಿತ್ತೋಗ್ಬಿಟ್ಟೈತೆ, ಗುಂಡಿ ಇದೆ ಸ್ವಲ್ಪ, ಆ ಗುಂಡಿನ ತಪ್ಸೋಕ್ಕೆ ಈ ಪುಣ್ಯಾತ್ಮ ರೈಟ್ಗೆ ಹೋಗಿರೋದು, ಆ ಕಡೆಯಿಂದ ಬರ್ತಿರೋರ್ಗೆ ಹೋಗಿ ಗುದ್ದವನೆ. ಅಯ್ಯೋ ದೇವ್ರೆ, ಹೆವಿ ಸ್ಪೀಡಲ್ಲಿ ಇದ್ದಾರೆ ಒಟ್ಟಿನಲ್ಲಿ. ಹೆಲ್ಮೆಟ್ಗಳ ಪೀಸ್ ಆಗ್ಬಿಡೈತೆ ಅಂದರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಸ್ಪೀಡಲ್ಲಿ ಇರ್ತಾರೆ ಅವರು. ಹೆಲ್ಮೆಟ್ ಇಲ್ಲ ಅಂದಿದ್ರೆ ಸ್ಪಾಟ್ ಬಿಡಿ, ಹೊಡೆದಾಗಿರೋದು ತಲೆ ಚಿತ್ರಾನ್ನ ಆಗ್ಬಿಟ್ಟಿರೋದು ಹೆಲ್ಮೆಟ್ ಇಲ್ಲ ಅಂದಿದ್ದಿದ್ರೆ. ನಿನ್ನೆ ತಾನೇ ಈ ವಿಷಯದ ಬಗ್ಗೆ ವಿಡಿಯೋ ಮಾಡ್ಕೊಂಡು ಹೋದೆ ಗುರು ನಾನು. ಆ ರೋಡ್ಗಳು ಕಿತ್ತೋಗಿರೋದ್ರಿಂದನೇ ಎಷ್ಟೋ ಆಕ್ಸಿಡೆಂಟ್ಗಳಾಗುತ್ತೆ, ಇದನ್ನೆಲ್ಲ ನ್ಯೂಸ್ ಚಾನಲಲ್ಲಿ ತೋರಿಸೋದೇ ಇಲ್ಲ ನಮ್ಮ ಮೀಡಿಯಾದವರು ಅಂತ ಬೈಕೊಂಡು ಒಂದು ವಿಡಿಯೋ ಮಾಡಿದೆ ನಿನ್ನೆ ತಾನೇ. ನೆನ್ನೆ ನೈಟು ಡ್ಯೂಟಿಯಿಂದ ಮನೆಗೆ ಹೋಗ್ತಾ ಮಾಡ್ಕೊಂಡು ಹೋಗಿದ್ದೆ ಅದನ್ನು ನೋಡಿದ್ರಿ. ಇವತ್ತು ಬೆಳಗ್ಗೆನೇ ಅದೇ ರೀಸನ್ಗೆ, ಗುಂಡಿ ರೀಸನ್ಗೇನೆ ಆಕ್ಸಿಡೆಂಟ್ ಆಗಿದೆ ನೋಡಿ. ಇವಾಗ ಹೇಳ್ರಪ್ಪ ಯಾರು ತಪ್ಪಪ್ಪ ಇದು? ಇವಾಗ ರೋಡಲ್ಲಿ ಏನಾದ್ರು ನೀಟಾಗಿ ಇದ್ದಿದ್ದಿದ್ರೆ ಇವ್ರ ಪಾಡಿಗೆ ಇವ್ರು ಹೋಗಿರೋರು, ಅವ್ರ ಪಾಡಿಗೆ ಅವ್ರು ಹೋಗಿರೋರು, ಯಾವ ಆಕ್ಸಿಡೆಂಟ್ ಆಗ್ತಿರ್ಲಿಲ್ವಾ? ಆ ಗುಂಡಿ ತಪ್ಸೋದಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿರೋದು. ಯಾರು ಹೊಣೆ ಇದಕ್ಕೆ ಇವಾಗ? ಗೌರ್ಮೆಂಟ್ ತಾನೆ. ಟ್ಯಾಕ್ಸ್ ದುಡ್ಡೆಲ್ಲ ನುಂಗ್ತಿರಲ್ರು, ಸಾವಿರಾರು ಕೋಟಿನ ವರ್ಷಕ್ಕೆ. ಏನು ಮಾಡ್ತಿದ್ರು ದುಡ್ಡನ್ನೆಲ್ಲ? ಒಂದು ಸಿಟಿಗೆ ರೋಡ್ ಹಾಕ್ಬಿಟ್ಟು ಕಂಟ್ರೋಲ್ ಮಾಡಿ ಇಟ್ಕೊಳಕ್ಕಾಗಲ್ಲ ನಿಮ್ಮ ಕೈಲಿ ಅಂದರೆ ಇನ್ನೇನು ಏನು ಕೀಳೋದಕ್ಕೆ ಸರ್ಕಾರ ನಡೆಸ್ತಿದ್ದೀರಾ ನೀವು ಗೊತ್ತಾಗ್ತಿಲ್ಲ ನನಗೆ. ಪುಣ್ಯಾತ್ಮರ, ನಮ್ಗೆ ನೀವೇನು ಫ್ರೀ ಕೊಡ್ಬೇಡ್ರಪ್ಪ. ನಮ್ಮ ಜೀವನ ಕಟ್ಕೊಳ್ಳೋದು ನಮಗೆ ಗೊತ್ತು, ನಾವು ಬದುಕೋದು ನಮಗೆ ಕಂಡಿದ್ದೀವಿ. ನೀವೇನು ಫ್ರೀ ಕೊಡಬೇಡಿ ನಮಗೆ. ಏನು ಕೊಡಬೇಕೋ ಸವಲತ್ತುಗಳನ್ನ ಅದನ್ನು ಕೊಡಿ ಕರೆಕ್ಟಾಗಿ ಸಾಕು. ನೀವು ಹೆಂಗೆ ಮಾಡ್ತಿದ್ದೀರಾ ಅಂದರೆ ಇವಾಗ ತಿನ್ನಕ್ಕೆ ಇವ್ರಿಗೆ ಊಟ ಇಲ್ಲ, ಊಟ ಫ್ರೀಯಾಗಿ ತೊಗೊಳ್ಳಿ, ಕೊಡ್ತೀವಿ ಫ್ರೀಯಾಗಿ ನಾವು, ಜೀವ ಮಾತ್ರ ಕೊಟ್ಬಿಡಿ ನೀವು ನಮಗೆ ಅಂತ ಕೇಳ್ದಂಗಿದೆ. ಇನ್ನೇನು ಮತ್ತೆ ರೋಡ್ಗಳು ಸರಿ ಇಲ್ಲ ಅಂತ ಆಕ್ಸಿಡೆಂಟ್ ಆಗಿ ಸಾಯ್ತಾರೋರ ಸಂಖ್ಯೆ ಏನು ಹೊಸಿ ಇದೆಯಾ? ಸಿಕ್ಕಾಬಟ್ಟೆ ಜನ ಸಾಯ್ತಿದ್ದಾರೆ. ಅಕ್ಕಿನೂ ಫ್ರೀ ಕೊಡಬೇಡಿ, ಬಸ್ಸಲ್ಲಿ ಓಡಾಡೋಕ್ಕೂ ಫ್ರೀ ಮಾಡೋಕೆ ಹೋಗ್ಬೇಡಿ, ಯಾವುದು ಫ್ರೀ ಬೇಡ ನಮಗೆ. ರೋಡ್ಗಳು ಕರೆಕ್ಟಾಗಿ ಹಾಕಿ, ಎಜುಕೇಷನ್ ಫ್ರೀ ಕೊಡಿ, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಫ್ರೀ ಕೊಡಿ, ಸಾಕು ಬದುಕೊಂತೀವಿ ನಾವು. ಯಾವ್ದು ಬೇಕೋ ಅದನ್ನು ಕೊಡಲ್ಲ ಫ್ರೀಯಾಗಿ. ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ಳೋ ಸೋಮಾರಿಗಳ ಥರ ಮಾಡ್ಕೊಂಡು ಕೂತ್ಕೊಳ್ಳಿ ಇವರು ಅಂದ್ಬಿಟ್ಟು ಬೇಡದೇ ಇರೋದೆಲ್ಲ ಫ್ರೀ ಕೊಡೋದು. ಜೀವ ಒಂದಿದ್ರೆ ನೀವು ಅಕ್ಕಿ ಫ್ರೀಯಾಗಿ ಕೊಟ್ಟಿಲ್ಲ ಅಂದ್ರೂ, 2,000 ರೂಪಾಯಿ ಫ್ರೀ ಕೊಟ್ಟಿಲ್ಲ ಅಂದ್ರೂ, ಬಸ್ ಟಿಕೆಟ್ ಫ್ರೀ ಬಿಟ್ಟಿಲ್ಲ ಅಂದ್ರೂ ನಾವು ಹೆಂಗೋ ಬದುಕೊಂತೀವಿ, ಬಿಟ್ಬಿಡಿ ನಮ್ಮನ್ನ ನಮ್ಮ ಪಾಡಿಗೆ. ಬಟ್ ದಯವಿಟ್ಟು ನಮ್ಮ ಜೀವಗಳನ್ನ ಕಿತ್ಕೊಂಡ್ಬೇಡ್ರು ಈ ಥರ ದರಿದ್ರ ಕೆಲಸಗಳು ಮಾಡ್ಬಿಟ್ಟು. ಪ್ರತಿದಿನ ಜನಗಳು ಮಾಡೋ ತಪ್ಪುಗಳು, ಇಂಡಿಕೇಟರ್ ಹಾಕಿಲ್ಲ, ಹೆಲ್ಮೆಟ್ ಹಾಕೊಳ್ಳಲ್ಲ ಅಂತ ಅವ್ರಿಗೆ ಬೈದು 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 ಅದು ಮನಸ್ಸು ಎಷ್ಟು ಇದಾಗ್ಬಿಟ್ಟೈತೆ ಅಂದರೆ, ಕಲ್ಲಾಗ್ಬಿಟ್ಟೈತೆ ಅಂದರೆ ನನಗೆ ನಿಜ. ಜನಗಳಿಗೆ ಬುದ್ಧಿ ಬರೋಲ್ಲಪ್ಪ. ಎಷ್ಟು ಹೇಳಿದ್ರು ಇಂಡಿಕೇಟರ್ ಹಾಕಲ್ಲ, ಹೆಲ್ಮೆಟ್ ಹಾಕೊಳ್ಳಲ್ಲ, ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಲ್ಲ ಅಂತ ಬೈದು ಬೈದು ಮನ್ಸು ಕಲ್ಲಾಗ್ಬಿಟ್ಟಿದೆ. ಅವರೆಲ್ಲ ಅಷ್ಟು ಫಾಲೋ ಮಾಡಿನೂ ನೀವು ಮಾಡ್ತಿರೋ ಕಚಡ ಕೆಲಸದಿಂದ ಆಕ್ಸಿಡೆಂಟ್ಗಳಾಗ್ತಿದೆ ಅಂದರೆ ನಾನು ಇನ್ನೆಷ್ಟು ಕಲ್ಮನ್ಸಾಗಲ್ಲ ನಂದು ನೀವೇ ಹೇಳಿ. ಕೆಟ್ಟದಾಗ ಬೈಬೇಕು ಅನಿಸುತ್ತೆ, ಬಟ್ ಏನು ಮಾಡ್ತೀರಾ? ಇಂಥ ವೀಡಿಯೋದೆಲ್ಲ ಮಾಡ್ಬಿಟ್ಟು ನಿಮಗೆ ಬೈದ್ರೆ ಅದಕ್ಕೆ ಮತ್ತೆ ಏನು ಗುರು ಹಿಂಗೆ ಮಾತಾಡ್ತಾನೆ ಇವನು ಅಸಹ್ಯವಾಗಿ ಅಂತ ಜನಗಳು ನೋಡೋಕ್ಕೂ ಹಿಂಜರಿತಾರೆ. ಆ ಥರ ಬೈದ್ಬಿಡ್ತೀನಿ. CM PM ಸಿಟಿ ಒಳಗಡೆ ಬಂದು ಓಡಾಡ್ತಾರ? ಬಂದು ಒಂದ್ಸಲ ಓಡಾಡಿ ನೋಡಿ ರೋಡ್ಗಳು ಹೆಂಗಿದೆ ಸಿಟಿ ಒಳಗಡೆ ಅಂತ ಗೊತ್ತಾಗುತ್ತೆ. ನೀವೆಲ್ಲ ಹೈವೇಗಳಲ್ಲಿ ಏರೋಪ್ಲೇನಲ್ಲಿ ಓಡಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇಲ್ಲಿ ಸಿಟಿ ಜನಗಳು ಒಳಗಡೆ ಸಿಟಿ ಒಳಗಡೆ ಹೆಂಗೆ ಸಾಯ್ತಿದ್ದಾರೆ ಅಂತ ನೋಡೋರು ಯಾರು? ಒಂದ್ಸಲ ಬಂದು ನೋಡಿ ಸಾಯಿರೋ. ಟ್ಯಾಕ್ಸ್ಗಳಿಗೆ ತಗೊಂಡು ನುಂಗ್ತಾ ಇದ್ದೀರಲ್ಲ ಸಾವಿರಾರು ಕೋಟಿ ಗಟ್ಲೆನಾ, ಅದನ್ನೆಲ್ಲ ಬಂದು ನೋಡಿ, ಅಯ್ಯೋ ಸಾವಿರಾರು ಕೋಟಿ ನುಂಗ್ತಾ ಇದೀವಲ್ಲ, ಎಲ್ಲಿ ಹೋಗ್ತಿದೆ ಜನಗಳು, ಒಂದಿನ ಮೆಟ್ಟಲ್ಲಿ ಹೊಡಿತಾರೆ ನಮಗೆ ಅಂತ ಸ್ವಲ್ಪ ಜ್ಞಾನ ಬರುತ್ತೆ ಬಂದು ನೋಡಿದ್ರೆ ರೋಡ್ಗಳನ್ನ. ಇವ್ರು ಫಾಲೋವರ್ಸ್ ಇದಾರಲ್ಲ ನಿಮ್ಗಳು ಹೊಡಿಬೇಕು ಫಸ್ಟು, ರಾಜಕಾರಣಿಗಳಿಗಿಂತ ಮುಂಚೆ ನಿಮ್ಗಳು ಹೊಡಿಬೇಕು. ನಿಮ್ಮ ರಾಜಕೀಯದ ನಾಯಕರನ್ನ ಗೆಲ್ಸಿದ್ದೀರ ತಾನೆ? ಕಚಡ ನನ್ನ ಮಗನೇ, ನೀನು ಹೇಳ್ದಂಗೆ ನಿನ್ನನ್ನು ಗೆಲ್ಸಿದೀವಲ್ಲ, ಏನು ಮಾಡಿದ್ಯಾ ನೀನು ಸ್ಟೇಟ್ಗೆ? ರೋಡ್ಗಳು ಇಷ್ಟು ಕಿತ್ತೋಗಿ ನಿಂತಾರೆ, ಟ್ಯಾಕ್ಸ್ಗಳು ತೊಗೊತಿದ್ಯಲ್ಲ, ಏನು ಮಾಡ್ತಿದ್ಯಾ ಟ್ಯಾಕ್ಸ್ ದುಡ್ಡನ್ನೆಲ್ಲ ಅಂತ ಉಗಿರೋ. ಯಾರ ಪರನೋ ಯಾರ ವಿರೋಧನ ಮಾತಾಡೋಕ್ಕಲ್ಲ ಗುರು, ಇದು ಜೀವ, ಜನಗಳ ಜೀವದ ಬಗ್ಗೆ ಮಾತಾಡ್ತಿರೋದು ನಾನು. ಅಲ್ಲ ಗುರು, ನೀನು ರೋಡ್ ಮಾಡೋಕ್ಕೆ ಯೋಗ್ಯತೆ ಇಲ್ವಾ ನಿನ್ನ ಕೈಲಿ? ಚೆನ್ನಾಗಿರೋ ರೋಡ್ ಮಾಡೋ ಯೋಗ್ಯತೆ ತಾಕತ್ತು ನಿನ್ನ ಕೈಲಿ ಇಲ್ವಾ? ಜನಗಳಿಗೆ ಹೇಳ್ಬಿಡು, ಒಬ್ಬೊಬ್ರಿಗೆ 10 ಅಡಿ ವಹಿಸ್ಬಿಟ್ಟು, ನೋಡ್ರಪ್ಪ ನಿಮ್ಮ ಮನೆ ಹತ್ರದಲ್ಲಿ ಅದೇ ಸೂಪರ್ ಮೂವಿನಲ್ಲಿ ಇದೆಯಲ್ಲ ಉಪೇಂದ್ರ ಅವ್ರು ಮಾಡಿದಾರಲ್ಲ, ಇಷ್ಟು ಜಾಗನ ಅವ್ರವ್ರಿಗೆ ಅಂತ ಕೊಟ್ಬಿಡಿ, ಅವ್ರವ್ರು ನೀಟಿಗೆ ಇಟ್ಟಕೊಳ್ಳೋದು ಅವ್ರಿಗೆ ಗೊತ್ತು ಜನಗಳಿಗೆ. ಅದನ್ನಾದ್ರೂ ಮಾಡ್ರೋ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಗಾಡಿದು ಟ್ಯಾಕ್ಸ್ ದುಡ್ಡು, ಆ ದುಡ್ಡು ಈ ದುಡ್ಡು ಅಂತ ನುಂಗ್ತಿರಲ್ಲ ಜನಗಳ ಹತ್ರ, ಅದನ್ನ ಹೇಳ್ಬಿಡಿ. ನೀವು ಕೊಡೋ ಟ್ಯಾಕ್ಸ್ ದುಡ್ಡಿಗೆ ಇಷ್ಟು ರೋಡು ನಾನು ನಿಮಗೆ ವಾಪಸ್ ಕೊಡ್ತೀವಿ, ಈ ರೋಡ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಬಿಡಿ. ಜನಗಳು ನೋಡಿ ಚಿನ್ನದಂಗೆ ಇಟ್ಕೊಂತಾರೆ ರೋಡ್ನ. ನಿಮ್ಗೆ ಏನಕ್ರು ಟ್ಯಾಕ್ಸ್ ಕಟ್ಬಿಟ್ಟು ಜನಗಳು ಏನಕ್ರು ಪ್ರಾಣ ಕೊಡಬೇಕು? ಟ್ಯಾಕ್ಸು ಕೊಟ್ಬಿಟ್ಟು ಪ್ರಾಣನೂ ಕೊಡ್ಬೇಕಾ ನಿಮಗೆ? ಅಲ್ಲ ಗುರು, ಇದೇನು ಹೋಗಿ 5-10 ವರ್ಷದ ಮಾತಾ ಗುರು. 5-10 ವರ್ಷದಿಂದ ಹೇಳ್ತಾ ಇದ್ದೀವಿ ರೋಡ್ ಚೆನ್ನಾಗಿಲ್ಲ ಅಂತ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಸಾಲ್ವ್ ಮಾಡ್ತಾರೆ ಬಿಡು ಈ ಪ್ರಾಬ್ಲಮ್ನ ಅಂತ ನೋಡೋಕ್ಕೆ. ನಾವೇನು 5-10 ವರ್ಷದಿಂದ ನೋಡ್ತಿದ್ದೀವ ಈ ಕಥೆನ? ಜಮಾನ್ದಿದ್ದ ಇದೆ ಹಣ ಬರ ಗುರು. ಕರೆಕ್ಟಾಗಿರೋ ರೋಡು ಇಂಥ ಜಾಗದಲ್ಲಿ ಇದೆ ಅಂತ ಯಾವ್ದಾದ್ರು ಒಂದು ಹೇಳು ಗುರು. ಮಾಡಿರ್ತಾರೆ. ಎಲ್ಲಿ ಗೊತ್ತಾ? ಏರ್ಪೋರ್ಟ್ ರೋಡು, ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಇದು 2 ರೋಡ್ ಚೆನ್ನಾಗಿರೋದು ಬಿಟ್ಟರೆ ಇನ್ಯಾವ ರೋಡನ್ನು ಚೆನ್ನಾಗಿರೋದಿಲ್ಲ ಸಿಟಿ ಒಳಗಡೆ ಹೇಳ್ತಾರದು ನಾನು. ನೈಸ್ ರೋಡ್ ಬಿಡಿ, ಅದೆಲ್ಲ ಓಕೆ. ನೈಸ್ ರೋಡು, ಪ್ರೈವೇಟ್ ರೋಡು ಅದನ್ನು ಮಾಡಿಸ್ಕೊತಾನೆ ಅವನು ಹೆವಿ ಟೋಲ್ಗಳು ತಗೊತಾನೆ, ಮಾಡಿಸ್ಕೊತಾನೆ. ಅದು ಬಿಟ್ಟಾಕಿ ಇವರು ಗೌರ್ಮೆಂಟ್ ಅವರು ಸಿಟಿ ಒಳಗಡೆ ಗೌರ್ಮೆಂಟ್ ಅಂಡರಲ್ಲಿರೋ ರೋಡ್ಗಳು ಯಾವ ಕರೆಕ್ಟಾಗಿರೋ ಗುರು? ಇನ್ನೂ ಒಂದು ಆಕ್ಸಿಡೆಂಟ್ ಗುರು. ಅಯ್ಯಪ್ಪ, ಸೇಮ್ ಡೇ ಸೇಮ್ ಟೈಮು, ಒಂದು 1/2 hour ಡಿಫ್ರೆನ್ಸ್ ಅಷ್ಟೇ.
ಎಲ್ಲಿ ಕಾರ್ ಅವ್ರು ಹೊಡ್ಕೊಳೋದ್ರಾ? ಸ್ಕಿಡ್ ಆಗಿದ್ರಾ? ಆ ಕಾರ್ ಅವ್ರು ಒಬ್ರು ಅಲ್ಲಿ ನಿಲ್ಸಿದ್ರು, ಆ ಕಾರ್ಗೇನೋ ಟಚ್ ಆಗಿರ್ಬೇಕು ಅಂದ್ಕೊಂಡೆ, ಇವರ ಸ್ಕಿಡ್ ಆಗಿದ್ದೀರ. ಎಲ್ಲ ರೋಡ್ಗಳೇ ಗುರು, ರೋಡ್ಗಳು ಕರೆಕ್ಟಾಗಿ ಇಲ್ಲದೆ ಇರೋದೇ ಇಷ್ಟೆಲ್ಲ. ರೋಡ್ಗಳು ಕರೆಕ್ಟಾಗಿದ್ದರೆ ಜನಗಳು ಸುಮ್ಮನೆ ಬೀಳೋಕ್ಕೇನು ಹುಚ್ಚರ ಅವರು? ಅಥವಾ ಗಾಡಿ ಓಡ್ಸೋಕ್ಕೆ ಬರ್ದೇ ಏನಾದರೂ ಬೀಳ್ತಾರ? ಗಾಡಿ ಓಡ್ಸೋಕ್ಕೆ ಬರ್ದಿರೋರು ಯಾರು ಸಿಟಿ ಒಳಗಡೆ ಗಾಡಿ ಎತ್ಕೊಂಡು ಬರಲ್ಲ ಗುರು, ಅವ್ರಿಗೂ ಭಯ ಇರುತ್ತೆ. ಮನೆ ಹತ್ರ ಕಲ್ತ್ಕೊತಾರೆ, ಇಲ್ಲ ಫೀಲ್ಡ್ಗೆ ಹೋಗಿ ಕಲ್ತ್ಕೊತಾರೆ. ಸಿಟಿ ಒಳಗಡೆ ಗಾಡಿ ಎತ್ಕೊಂಡು ಬರೋ ಧೈರ್ಯ ಯಾರೂ ಮಾಡಲ್ಲ ಎಲ್ಬೋರ್ಡ್ಗಳು. ಒಂದು ವೇಳೆ ಎಲ್ಬೋರ್ಡ್ಗಳು ಗಾಡಿ ಎತ್ಕೊಂಡು ಬಂದ್ರೂ ಸಿಟಿ ಒಳಗಡೆಗೆ ನಿಧಾನ ಕೊಡಿಸ್ತಾರೆ ಗಾಡಿನ. ಯಾಕಂದರೆ ಅವ್ರಿಗೂ ಭಯ ಇರುತ್ತೆ, ಬಿದ್ದುಬಿಡ್ತೀವಿ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅನ್ನೋ ಭಯ ಇರೋದ್ರಿಂದ ಅವರು ನಿಧಾನಕ್ಕೆ ಓಡಿಸೋದು. ಈ ಆಕ್ಸಿಡೆಂಟ್ಗಳಾಗೋದೆಲ್ಲ 90% ರೋಡ್ ಚೆನ್ನಾಗಿಲ್ಲ ಅನ್ನೋ ರೀಸನ್ಗೆ. ಗೌರ್ಮೆಂಟ್ ಅವ್ರು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಒಂದಲ್ಲ ಒಂದಿನ ಜನಗಳೆಲ್ಲ ರೊಚ್ಚಿಗೆ ಎದ್ದು ಸಾಯಿ ಕುಮಾರ್ ಅವ್ರು ಹೇಳ್ತಾರಲ್ಲ, ಮೆಟ್ಟು ತಗೊಂಡು ಫೈಡ್ ಅಂತ ಹೊಡಿತಾರೆ ಅಂತ. ದೇವ್ರणे ಹಂಗೆ ಹೊಡಿಯೋ ಕಾಲ ತುಂಬ ದೂರ ಇಲ್ಲ, ತುಂಬ ಹತ್ರ ಇದೆ. ಬೀಳ್ತಾ ಒದೆಗಳು ನಿಮಗೆಲ್ಲ. ನೀವು ರಾಜಕಾರಣಿಗಳು ಅನ್ನೋ ದುರಾಂಕಾರ ಬಿಟ್ಬಿಟ್ಟು ಮಾನವರ ಥರ ಮಾನವೀಯತೆ ಕಲಿರೋ ಪುಣ್ಯಾತ್ಪುರ. ಮಾನವೀಯತೆ ಇದ್ರೆ ಸಾಕು, ಜನಗಳು ಸಾಯ್ತಾರಂತ ನೋಡ್ಬಿಟ್ಟು ಕರುಳು ಚುರುಕನ್ನತ್ತೆ. ಅಯ್ಯೋ ಎಷ್ಟು ಜನ ಸಾಯ್ತಿದ್ದಾರೆ, ಏನಾದರೂ ಮಾಡ್ಬೇಕು ಇವ್ರಿಗೆ ಅನ್ನೋ ಫೀಲ್ ಬಂದೇ ಬರುತ್ತೆ. ನಿಮ್ಗೆ ಮಾನವೀಯತೆನೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳಾಗೋದು ಸೆಕೆಂಡ್ರಿ, ಮೊದಲು ಮಾನವರಾಗಿ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ.